ಈಗ ನಿಮಗೆ ಮೀನು ಪದಾರ್ಥ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ರೆಸಿಪಿಯನ್ನು ಎಲ್ಲ ಮಾಡಿ ಆಗಿದೆ, ಆಮೇಲೆ ನಾವು ವೀಡಿಯೋ ಮಾಡೋದು ಏನು ಮಾಡೋದು, ಟೈಮ್ ಇಲ್ಲ, ಅರ್ಜೆಂಟಾಗಿ ಪದಾರ್ಥ ಮಾಡಬೇಕು, ಯಾರಿಲ್ಲ ಮನೆಯಲ್ಲಿ, ಅದಕ್ಕೋಸ್ಕರ ಇದು ಮೀನು ಮಸಾಲೆಲ್ಲ ಕಡ್ದು ಆದಮೇಲೆ ಇದನ್ನು ಮೀನನ್ನು ನಾನು ಇಟ್ಟದ್ದು. ಇದೊಂದು ಅರ್ಧ ಗಂಟೆ ನಾವು ಇದು ಮೀನಲ್ಲಿ ಎಳಿಬೇಕು. ಯಾಕಂದರೆ ಫ್ರೆಶ್ ಮೀನು ಆದಾಗ ನೀವು ಫ್ರೆಶ್ ಪದಾರ್ಥ ಮಾಡಿದಾಗ ಅದು ಟೇಸ್ಟ್ ಸ್ವಲ್ಪ ಕಮ್ಮಿ ಬರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ಈ ಥರ ಮಾಡಬೇಕು. ನಿಮಗೆ ರೆಸಿಪಿ ಬಗ್ಗೆ ಮತ್ತೆ ಹೇಳ್ಕೊಡ್ತೀನಿ. ಟೇಸ್ಟ್ ಆದಮೇಲೆ ನಾನು ಈಗ ಟೇಸ್ಟೆಲ್ಲ ನೋಡಿಕೊಂಡು ನಿಮಗೆ ರೆಸಿಪಿ ಬಗ್ಗೆ ಹೇಳ್ಕೊಡ್ತೀನಿ. ತುಂಬ ಈಸಿ ಇದೆ ಇದು. ಪದಾರ್ಥದಲ್ಲಿ ನಾವು ಫಸ್ಟ್ ಟೊಮೆಟೊ, ಈರುಳ್ಳಿ ಅದನ್ನೆಲ್ಲ ಕೊಚ್ಚಿ ಮತ್ತು ಟೊಮೆಟೊವನ್ನು ಚೆನ್ನಾಗಿ ಒಂದು ಟೊಮೆಟೊವನ್ನು ಗ್ರೈಂಡ್ ಮಾಡಿ ಆಮೇಲೆ ಇದಕ್ಕೆ ಹಾಕಿದ್ದು. ಇದನ್ನು ಚೆಂದ ಬೇಯ್ದ ಮೇಲೆ ಎಣ್ಣೆಯಲ್ಲಿ ಸುರಿದು ಬೇಯ್ದ ಮೇಲೆ ನಾವು ಇದನ್ನು ಮಾಡೋದು. ಮತ್ತು ಇದು ಮೀನು ಈ ಥರ ಇಟ್ಟೋದು ನೋಡೋಣ ಹೇಗೆ. ನಮ್ಮ ಈ ಚಾನಲಲ್ಲಿ ಸ್ವಲ್ಪ ವೀಡಿಯೋ ಮಾಡಿ ಏನಾದರೂ ಮಾಡಬೇಕಂತ ನೋಡಿದ್ದು, ಯಾಕಂದರೆ ನನಗೆ ಈಗ ಟೈಮ್ ಇಲ್ಲ, ಅದಕ್ಕೋಸ್ಕರ ಈ ಥರ ಮಾಡಿದ್ದು. ಹಾಯ್ ಫ್ರೆಂಡ್ಸ್, ನೀವೆಲ್ಲ ನನ್ನ ವೀಡಿಯೋಕ್ಕೆ ಸಪೋರ್ಟ್ ಮಾಡಬೇಕು, ಲೈಕ್ ಕೊಡಬೇಕು. ಓಕೆ, ಬಾಯ್ ಬಾಯ್.